ನಿನಗಾಗಿ ನಿನಗಾಗಿ ರಾಣಾ ಏ ರಾಣಾ ರಾಣಾ ಭರಣ ಅವ್ರೆ ಭರಣ ಅಂಕಲ್ ಏನಾಯ್ತು ಆಕ್ಸಿಡೆಂಟ್ ಮಾಡ್ಕೊಂಡ್ರಾ ಹೇಳ್ತೀನಿ ರೀ ಈಶ್ವರ್ ಏನಾದ್ರೂ ಬಿಗ್ ಬೆಟ್ ಮಾಡ್ಕೊಂಡ್ರಾ ಹೇಳ್ತೀನಿ ರಮ್ಮ ಹೇಳ್ತೀನಿ ಏ ರಾಣಾ ರೌಡಿಗಳನ್ನ ಬಿಟ್ಟು ನನ್ನ ಮೇಲೆ ಅಟ್ಯಾಕ್ ಮಾಡಿಸ್ಬಿಟ್ರೆ ನಾನು ಹೆದರ್ಕೊಂಡ್ಬಿಡ್ತೀನಿ ಅನ್ಕೊಂಡಿದ್ಯಾನೋ ಭರಣ ಕಣೋ ಇಲ್ಲಿ ಲಾಯರ್ ಭರಣ ನನ್ನ 35 ವರ್ಷಗಳ ಪ್ರಾಕ್ಟೀಸ್ನಲ್ಲಿ ನಿನ್ನಂಥ ರಾಣ ಸೋನಾ ಮೋನ ತುಂಬ ಜನ ನೋಡ್ಬಿಟ್ಟಿದ್ದೀನಿ ನಾನು ನಿನ್ನ ಆಟಿಕೆ ಸಾಮಾನುಗಳಿದೆಯಲ್ಲ ಜೀಪು ಟ್ರಕ್ಕು ನನ್ನ ಮುಂದೆ ಎಕ್ಸಿಬಿಟ್ ಮಾಡಬೇಡ ನಿನ್ನ ಕೋರ್ಟಲ್ಲಿ ನಿಲ್ಲಿಸಿ ಒಂದು ಸರಿ ತಿರುಗಿಸಿ ಹೊಡೆದ್ರೆ ಮುಟ್ಟು ನೋಡ್ಕೊಳ್ಳೋಕೆ ಮುಖ ಕೂಡ ಇರಲ್ಲ ಏನ್ರಿ ನಮ್ಮನೆಗೆ ಬಂದು ನಮ್ಮನ್ನೇ ಬಾಯಿಗೆ ಬಂದಂಗೆಲ್ಲ ಹೀಯಾಳಿಸ್ತಾ ಇದ್ದೀರಾ? ಫಾಲ್ಸ್ ಅಕ್ವಿಸೇಷನ್ ಮಾಡ್ತಾ ಇದ್ದೀರಾ? ನಿಮ್ಮನ್ನ ನಾವ್ಯಾಕ್ರಿ ಅಟ್ಯಾಕ್ ಮಾಡಿಸ್ಬೇಕು? ಅಲ್ಲ ಭರಣ ಅವರೇ, ನಿಮ್ಗೆ ನಮ್ಮ ಹುಡುಗನ್ಗೆ ಏನ್ ದ್ವೇಷ ಇದೆ ಅಂತ ನಿಮ್ಮನ್ನ ನಾವು ನೋಡಿಸ್ತಾನೆ. ಇದಕ್ಕೆ ನಿಮ್ಮ ಹತ್ರ ಏನ್ ಪ್ರೂಫ್ ಇದೆ? ನನ್ನ ಮೇಲೆ ರೌಡಿಗಳನ್ನ ಬಿಟ್ಟು ಆಫೀಸಲ್ಲಿ ಮನೆಯಲ್ಲಿ ನನ್ನ ಮೇಲೆ ಅಟ್ಯಾಕ್ ಮಾಡಿಸಿದಾನಲ್ಲ, ಆ CCTV ಫುಟೇಜ್ಗಳನ್ನೆಲ್ಲ ಪೊಲೀಸ್ ಸ್ಟೇಷನ್ ಕೊಟ್ರೆ ಇವನ ಜೊತೆಲಿದ್ದಾರಲ್ಲ ಪುಡಿ ರೌಡಿಗಳು ಜಿರಳೆಗಳು ಯಾವ ಚರಂಡಿಲಿ ಔತ್ಕೊಂಡಿದ್ರು ಎಳ್ಕೊಂಬರ್ತಾರೆ ಪೊಲೀಸ್ನವರು. ನನಗಿರೋ ಕಾಂಟ್ಯಾಕ್ಟ್ಗೆ ಚಿಟಿಕೆ ಹೊಡೆಯೋಷ್ಟರಲ್ಲಿ ನಿಮ್ಮಿಬ್ಬರನ್ನ ಮೆರವಣಿಗೆ ಮಾಡಿಸಿ ಪೊಲೀಸ್ ಸ್ಟೇಷನಲ್ಲಿ ಕೂಡಿಸ್ಬಿಡ್ತೀನಿ. ಆದರೂ ನಿಮ್ಮನ್ನ ಬದುಕೊಳ್ಳಿ ಅಂತ ಬಿಡ್ತಾ ಇದ್ದೀನಿ. ಯಾಕೆ ಗೊತ್ತಾ? ಬೇಡ ಅಂತ ಸಂಜೀವ ಕೇಳ್ಕೊಂಡ. ಏ ರಾಣ, ನೀನು ಈಗಲೂ ಸಂಜೀವನ್ ಋಣದಲ್ಲೇ ಬದುಕ್ತಾ ಇದೆಯಾ? ಜಗದೀಶನ ಕೊನೆ ಆಸೆ ಪ್ರಕಾರ ಇನ್ನು 3 ದಿನದಲ್ಲಿ ಸಂಜೀವ ಫ್ಯಾಮಿಲಿ ಸಮೇತ ಬಂದು ಇಲ್ಲಿ ಸೆಟ್ಲ್ ಆಗಬೇಕು. ಇಲ್ಲ ಅಂದರೆ ನಿಮ್ಮ ಅಷ್ಟು ಆಸ್ತಿನ ಅನಾಥಾಲಯದ ಟ್ರಸ್ಟ್ಗೆ ಟ್ರಾನ್ಸ್ಫರ್ ಮಾಡಿಸಿ ನಿಮ್ಮನ್ನ ಲಿಟ್ರಲಿ ಭಿಕಾರಿಗಳನ್ನಾಗಿ ಮಾಡಿಬಿಡ್ತೀನಿ.